ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಅಡುಗೆ ಮನೆ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಒಬ್ಬಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂತೇಳಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಕೂಡ ಈ ರೀತಿ ಒಬ್ಬಟ್ಟಿನ ಸಾರು ಮಾಡ್ಕೊತೀನಿ. ಇದಿನ್ನೂ ಸಾರು ಮಿಕ್ಕದಂತೂ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ನಾನು ಮೊದಲಿಗೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಒಂದು ಫುಲ್ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು 2 ಈರುಳ್ಳಿನ ದಪ್ಪದಾಗೆ ಹಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ಅನ್ನೋದು ಕಾರಣ ಅಷ್ಟೇ. ಅದನ್ನು ಕೂಡ ಆ್ಯಡ್ ಮಾಡಿ ಎಲ್ಲ ಚೆನ್ನಾಗಿ ಬಾಡಿಸಿದ್ಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಬಂದಮೇಲೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಎಲ್ಲ ಗೋಲ್ಡನ್ ಬ್ರೌನ್ ಎಲ್ಲ ಬಂದಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಪೆಪ್ಪರ್ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮನೇಲಿ ಪೆಪ್ಪರ್ ಪುಡಿ ಇಲ್ಲ ಅಂತಂದರೆ ಕಾಳು ಮೆಣಸು ಹಂಗೆ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಅದೇ ಹುರಿದಿರೋ ಬಾಣಲಿಲಿ ಆ ಈರುಳ್ಳಿನ ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡು ಇವಾಗ ನಾನು ಅದಕ್ಕೇ 5 ಗುಂಟ್ನೂರು ಮೆಣಸಿನ್ಕಾಯಿ ಮತ್ತು 5 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರಕ್ಕೆ ಸೇರಿಸಿದ್ದೀನಿ ಮತ್ತು ಗುಂಟ್ನೂರು ಮೆಣಸಿನ್ಕಾಯಿ ಬಂದು ಕಲರ್ಗೋಸ್ಕರ ಸೇರಿಸಿದ್ದೀನಿ. ಇಷ್ಟನ್ನು ಕೂಡ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಬಿಸಿ ಆದರೂ ಪರವಾಗಿಲ್ಲ. ನಂತರ ಅದನ್ನು ಕೂಡ ಒಂದು ಸೈಡಿಗೆ ಎತ್ತಿಟ್ಕೊಂಡು ಮಿಕ್ಸಿ ಜಾರ್ಗೆ ನಾವು ಫಸ್ಟ್ ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹೂರ್ಣ, ಒಬ್ಬಟ್ಟಿಗೆ ಮಾಡಿರ್ತೀವಲ್ಲ ಸ್ವಲ್ಪ ಹೂರ್ಣ, ಕಾಯಿ ತುರಿ ಮತ್ತು ಇದೇನು ಮೆಣಸಿನ್ಕಾಯಿ ಇರುತ್ತೆ ಅದು ಮತ್ತು ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಟ್ಕೋಬೇಕಾಗುತ್ತೆ. ನಂತರ ಸಾಂಬಾರಿಗೆ ಮಸಾಲ ರೆಡಿ ಆದಮೇಲೆ ಇಲ್ಲಿ ನಾನು ಸ್ಟವ್ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೀನಿ. ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಗುಂಟ್ನೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಸೇರಿಸಿ ಅದನ್ನೇ ತೊಳೆದು ಕೂಡ ನೀರನ್ನು ಸೇರಿಸಿ, ಜಾಸ್ತಿ ನೀರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನಂತರ ಅದನ್ನು ನೀರೆಲ್ಲ ಸೇರಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೋಡಿ, ಇವಾಗ ನೋಡ್ತಾ ಇರ್ಬೋದು ನೀವು, ಅದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಕುದಿ ಬಂದರೂ ಸಾಕು. ಬಂದಮೇಲೆ ನಾವು ಇದನ್ನ ಸ್ಟವ್ನ ಆಫ್ ಮಾಡಿಕೊಂಡು ನಂತರ ಇದನ್ನು ಸರ್ವ್ ಮಾಡೋದಂಥದ್ದು. ಇದು ಆ್ಯಕ್ಚುಲಿ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಖಾರ ಇರಲ್ಲ, ಉಪ್ಪಿರಲ್ಲ, ಸಿಹಿ ಅಂತ ಹೂರ್ಣ ಆ್ಯಡ್ ಮಾಡೋದ್ರಿಂದ ಸಿಹಿ ಆಗ್ಬೋದು ಅಂತ ಅನ್ಕೋಬೋದು. ಬಟ್ ಸಿಹಿ ಕೂಡ ಇರಲ್ಲ, ರುಚಿ ಮಾತ್ರ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಈ ರೀತಿ ಒಬ್ಬಟ್ಟಿನ ಸಾರನ್ನ ಟ್ರೈ ಮಾಡಿ, ಬೇಳೆ ಒಬ್ಬಟ್ಟಿನ ಸಾರನ್ನ ಟ್ರೈ ಮಾಡಿ. ನೀವು ನಿಮ್ಮ ಮನೇಲಿ ಹಬ್ಬಗಳಲ್ಲಿ ಬೇಳೆ ಒಬ್ಬಟ್ಟು ಮಾಡೋದ್ರಿಂದ ಒಂದು ಬೋನಸ್ ಟಿಪ್ ಏನಂತ ಅಂದರೆ ಈ ರೀತಿ ಬೇಳೆ ಒಬ್ಬಟ್ಟಿಂದ ಹೂರ್ಣ ಬಳಸ್ಕೊಂಡು ಒಬ್ಬಟ್ಟಿನ ಸಾರು ಕೂಡ ರೆಡಿ ಆಗುತ್ತೆ. ಸೊ ಇದೇ ರೀತಿ ನಿಮ್ಮ ಮನೇಲಿ ಕೂಡ ಈ ರೀತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.